ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡೋದರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ದೇವರ ಕೃಪೆ, ಆತನ ಕರುಣೆ ನಮಗೆ ಯಾವಾಗಲೂ ಕಾದು ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆಗಳಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಯೇಸುವಿನ ಅಮೋಘ ಚಿತ್ತಕ್ಕೆ ಒಳಗಾಗುವ ಕರೆ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಯೇಸುವಿನ ಅಮೋಘದಲ್ಲಿ ಆತನ ಚಿತ್ತಕ್ಕೆ ನಾವು ಒಳಗಾಗಿರಬೇಕೆಂಬುದಾಗಿ ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 20ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ, ಆತನು ಮನೆಯೊಳಗೆ ಬಂದಾಗ ಜನರು ತಿರುಗಿ ನೆರೆದರಿಂದ ಊಟಕ್ಕೂ ಅವಕಾಶವಾಗುವುದಿಲ್ಲ ಎಂಬುದಾಗಿ. ಆಮೇಲೆ ಹೌದು ಪ್ರೀತಿ ಮಕ್ಕಳೇ, ಇಲ್ಲಿ ದೇವ್ರ ವಾಕ್ಯ ನಾವು ನೋಡೋದಾದರೆ ನಾವು ಯೋಚಿಸಬೇಕಾದ್ರೆ ನೀನು ದೇವರ ಕುಟುಂಬದ ಸದಸ್ಯನಾಗಿದ್ದೀವೋ. ಆಮೇಲೆ ಹೌದು ಪ್ರೀತಿ ಮಕ್ಕಳೇ, ನಾವು ದೇವರ ಕುಟುಂಬಕ್ಕೆ ನಾವು ಸದಸ್ಯರಾಗಿದ್ದೇವೆ ಎಂಬುದು ಭಾಳ ಮುಖ್ಯವಾಗಿದೆ. ಇಲ್ಲಿ 20ನೇ ವಚನ ಹೇಳ್ತದೆ, ಅದರಲ್ಲಿ ಹೇಳಲ್ಪಟ್ಟ ಮನೆ ಬಹುಶಃ ಕರ್ಪೊನ್ಮೆಯ ಪೇತ್ರನ ಮನೆ ಆಗಿರಬೇಕೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಅಲ್ಲಿ ಕರ್ಪನೆಯಲ್ಲಿ ಪೇತ್ರನ ಮನೆಯಾಗಿರಬೇಕು ಎಂಬುದಾಗಿ ಆಚರಿಸಲ್ಪಟ್ಟ ಜನ ಸಮೂಹ ತಿರುಗಿ ಸೇರಿ ಬರುವುದಕ್ಕೆ ಯೇಸು ಆಗ ಮಾಡುತ್ತಿರುವ ಅದ್ಭುತ ಕೃತ್ಯಗಳ ಪ್ರಭಾವಶಾಲಿ ಆಕರ್ಷಣೆಯಿಂದಲೇ ಅವರು ಊಟ ಮಾಡುವುದಕ್ಕೂ ಆಗದ ಪರಿಸ್ಥಿತಿಯನ್ನು ಮಾರ್ಕನು ಹೃದಯಂಗಮಯವಾಗಿ ಚಿತ್ರಿಸುತ್ತಾನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಇಲ್ಲಿ ಮಾರ್ಕನ ಬರೀತಾ ಇದ್ದಾರೆ, ಯೇಸು ಸ್ವಾಮಿಗೆ ಸ್ವಂತ ಊರಲ್ಲಿ ಅವರಿಗೆ ಏನೂ ಸಿಗಲಿಲ್ಲ ಅಂತ ಪರಿಸ್ಥಿತಿ, ಆದರೆ ಊಟಕ್ಕೂ ಅವಕಾಶವಾಗಲಿಲ್ಲ ಎಂಬುದಾಗಿ. ಇಲ್ಲಿ ನೋಡೋದಾದರೆ ಮೊಟ್ಟದಾಗಿ ಪ್ರೀತಿ ಮಕ್ಕಳೇ, ಈ ಪ್ರಚಿಷ್ಟದಲ್ಲಿ ಯೇಸುವಿನ 3 ಆಳವಾದ ಬೋಧನೆಗಳಿವೆ ಎಂಬುದಾಗಿ ನೋಡ್ಬೋದು. ಯಾವುದಂದರೆ, ಮೊದಲನೇ ಭಾಗದಲ್ಲಿ ನೋಡೋದಾದರೆ ಯೇಸುವಿನ ಆಸ್ಮಿತ್ಯ ಕುರಿತು ಅಪಾರ್ಥ ತ್ಯಾಜಸ್ವಿಕೆಯ ಉಲ್ಬಣಗೊಂಡಾಗ ಯೇಸು ತನ್ನ ಮನಸ್ಯಸ್ಥವ ಸ್ಥಾನ ಮತ್ತು ಅಧಿಕಾರತ್ವವನ್ನು ಸ್ಥಾಪಿಸುತ್ತಾನೆಂಬುದಾಗಿ ವಚನ 20ನೇ ವಚನ ಹಿಡಿದು 28ನೇ ವಚನವರೆಗೂ ನಾವು ಗಮನ ಮಾಡಬಹುದು ಪ್ರೀತಿ ಮಕ್ಕಳೇ. ಅದರ ಜೊತೆಗೆ ಸೈತಾನನ ಕಾರ್ಯಗಳು, ಆತ್ಮನ ಕಾರ್ಯಗಳನ್ನು ವ್ಯತ್ಯಾಸೀಕರಿಸುತ್ತಾನೆ ಮತ್ತು ಸಮಯೋಚಿತ ರೂಪುಗೊಳಿಸುತ್ತಾನೆಂಬುದಾಗಿ ಭೇದ ಹುಟ್ಟಿದ ಮನೆ ಸೃಷ್ಟಿಕರಿಸುತ್ತಾನೆ. ಯೇಸು ತನ್ನ ಮನೆಯಲ್ಲಿ ಸುರಿಸಿದ ದೋಷಪೂರಣೆಗೆ ವಿವಿಧ ರೀತಿಯಿಂದ ಪ್ರತಿಕ್ರಿಯಿಸಿದ್ದನೆಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಸೈತನು ಎಲ್ಲವನ್ನು ವಂಚಿಸುತ್ತಾನೆ. ದೇವರು ಯೇಸು ಸ್ವಾಮಿ ಕೂಡ ಅವ್ರ ಮನೆಯಲ್ಲಿ ವಂಚಿಸುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಗಮನಿಸಬೇಕಾದ್ರೆ ಅನಾಲಜಿ, ಈ ಕಠಿಣ ಮಾತುಗಳಿಂದ ಧರ್ಮಶಾಸ್ತ್ರ ಉಲ್ಲೇಖಿಸುವುದರಿಂದ, ದೋಷಕರದಿಂದ ದೂರವಿರುವುದರಿಂದ ಅಥವಾ ಮೌನವಾಗಿರುವುದರಿಂದ ಮೂಲಕ ಈ ಸನ್ನಿವೇಶದಲ್ಲಿ ರೆಸ್ಪಾಂಡ್ ವಿತ್ ಹಂಬಲಿಟಿ, ಸ್ಪೀಕಿಂಗ್ ಗಾಡ್ಸ್ ವಿಸ್ಡಮ್ ಆ್ಯಂಡ್ ಗೈಡ್ನೆಸ್ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಎಂಬ ಸೇವಕರ ಸಲಹೆ ಸೂಕ್ತವಾದುದು. ಹೌದು ಪ್ರೀತಿ ಮಕ್ಕಳೇ, ನಮಗೆ ದೇವರ ಸಹಾಯ ಮತ್ತು ದೇವರ ಸೇವಕರ ಮೂಲಕ ನಮ್ಮ ಜೀವಿತವನ್ನು ನಡೆಸಬೇಕೆಂಬುದಾಗಿ. ಇಲ್ಲಿ ನೋಡೋದಾದರೆ 2ನೇ ಭಾಗದಲ್ಲಿ ನೋಡೋದಾದರೆ ಪವಿತ್ರಾತ್ಮನ ಕುರಿತು ಯೇಸುವಿನ ಹೇಳಿಕೆ. ಪವಿತ್ರಾತ್ಮನನ್ನು ದೂಷಿಸಿದವರ ಘೋರ ಅಪರಾಧ ಮತ್ತು ಶಾಶ್ವತ ದಂಡನೆ ನಿಜಕ್ಕೂ ಭಯ ಹುಟ್ಟಿಸುವುದಾಗಿದೆ ಎಂಬುದಾಗಿ ವಚನ 29ನೇ ವಚನ ಇರುತ್ತದೆ. ನಿಜಕ್ಕೂ ಗಂಭೀರವಾಗಿ ಪರಿಗಣಿಸಬೇಕಾದರೆ ಎಚ್ಚರಿಕೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಎಂಬುದಾಗಿ ಪೌಲನು ಎಫೆಸದವರಿಗೆ 4ನೇ ಅಧ್ಯಾಯ 30ನೇ ವಚನ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ನಾವು ಪವಿತ್ರಾತ್ಮನಿಂದ ನಾವು ನಡಿಬೇಕು. ನಮ್ಮ ಎಂಥ ಪರಿಸ್ಥಿತಿಯಲ್ಲಿದ್ದರೂ
ಕುಟುಂಬದಲ್ಲಿ ನಮ್ಮನ್ನು ಯಾರು ಇಷ್ಟಪಡ್ತಿಲ್ಲ, ಅಯ್ಯೋ ನಾನು ಹೇಗೆ ಜೀವಿಸಲಿ ಎಂಬುದಾಗಿರದೆ, ದೇವರು ಯೇಸು ಸ್ವಾಮಿ ಕುಟುಂಬದಲ್ಲೂ ಅವ್ರಿಗೆ ಊಟ ಇದು ಸಿಗಲಿಲ್ಲ ಎಂಬುದಾಗಿ. ಆದರೆ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಅದೇ ಥರ ದೇವ್ರ ವಾಕ್ಯ ಹೆಚ್ಚಿಸ್ತದೆ. 3ನೇ ಭಾಗದಲ್ಲಿ ನೋಡೋದಾದರೆ, ತನ್ನ ಕುಟುಂಬದ ಸದ್ಯತ್ವದ ಲಕ್ಷಣವನ್ನು ವಿಷಯದ ಪಡಿಸುತ್ತಾನೆ. ಆತನ ಚಿತ್ತದಂತೆ ನಡೆಯುವ ಅವಶ್ಯಕ ಗುಣಲಕ್ಷಣ ಇಲ್ಲಿ ದೈಹಿಕ ಸಂಬಂಧಕ್ಕಿಂತ ಮಿಗಿಲಾಗಿ ಆತ್ಮಿಕ ಸಂಬಂಧಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತಾನೆ. ಆಮೀನ್. ಹೌದು ಪ್ರೀತಿ ಮಕ್ಕಳೇ, ದೇವರು ಹೇಳ್ತಾರೆ, ನನ್ನನ್ನು ಯಾರು ಇಷ್ಟಪಡ್ತಾರೋ ನಾನು ಆತ್ಮಿಕವಾಗಿ ನಾನು ಬೆಳೆಸ್ತೀನಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ಆತ್ಮಿಕವಾಗಿ ಬೆಳಿಬೇಕು. ದೇವ್ರ ಮಾರ್ಗದಲ್ಲಿ ನಾವು ನಡೆಯುವಾಗ ದೇವ್ರು ವಿಶೇಷವಾಗಿ ನಮ್ಮನ್ನು ಆಶ್ವಸಿಸ್ತಾರೆ. ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡೋರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತಲ ದೇವರು, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆ ನೋಡುವಂಥ ಕೃಪೆ ಮಾಡಿದೆ. ಹೌದೇಸಪ್ಪ, ನಿನ್ನ ಚಿತ್ತಕ್ಕೆ ನಾವು ಒಳಗಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿ. ವಿಡಿಯೋ ನೋಡ್ತಿರೋ ಮಕ್ಕಳನ್ನು ಆಶ್ವಸು, ಪ್ರತಿಯೊಬ್ಬರನ್ನು ಆಶ್ವಸಿ ಕಾಪಾಡು. ಅವರೆಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡು, ಕಾದು ಕಾಪಾಡು. ಅಪ್ಪ ನಿನ್ನ ಆತ್ಮನಿಂದ ಪ್ರತಿಯೊಬ್ಬರು ನಡೆಸಪ್ಪ ಅಂತ ಪ್ರಾರ್ಥನೆ. ಕರುಣಮಯನೇ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.